ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ತಾರಾ. ನನ್ನ ಚಾನಲ್ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು 3 ಥರದ್ದು ಅಡುಗೆಗಳನ್ನು, ಸಿಂಪಲ್ ಆಗಿರುವಂಥ ಅಡುಗೆಗಳನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದು ಮೊಸರು ಅವಲಕ್ಕಿ ಹೆಂಗೆ ಮಾಡೋದು ಅಂಥೇಳಿ. ಒಂದು ಕಪ್ಪು ನಾನು ಅವಲಕ್ಕಿ ತೊಗೊಂಡಿದ್ದೀನಿ, ಮೊಸರು, ಕಾಯಿ ತುರಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ಅವಲಕ್ಕಿನ ಒಂದು 2 ನಿಮಿಷ ನೆನೆಸ್ಕೋಬೇಕು ಅಷ್ಟೇ. ಇದು ಮೀಡಿಯಮ್ ಅವಲಕ್ಕಿ ಅಂತ ಹೇಳ್ತಾರಲ್ಲ, ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ನಾನು. ಮೀಡಿಯಮ್ ಅವಲಕ್ಕಿನ ಒಂದು 2 ತುಂಬ ಜಾಸ್ತಿ ನೆನೆಸ್ಕೋಬಾರ್ದು. ಒಂದು 2 ಸಲ ತೊಳ್ಕೊಂಬಿಟ್ಟು ಒಂದು 2 ನಿಮಿಷ, ಕೆಲವೊಂದು ಅವಲಕ್ಕಿ 1 ನಿಮಿಷ ನೆನೆಸಿದ್ರೂ ಸಾಕಾಗುತ್ತೆ. ಇದು ನಾನು 2 ನಿಮಿಷದಷ್ಟು ನೆನೆಸಿದ್ದೀನಿ. ನೆನೆಸ್ಬಿಟ್ಟು ಅದನ್ನು ಹಿಂಡಿ ತಕ್ಕೋಬೇಕು. ಚೆನ್ನಾಗಿ ಹಿಂಡಿ, ನೀರೇ ಇರಬಾರ್ದು, ತಕ್ಕೋಬೇಕು. ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು, ಇದಕ್ಕೆ ಉಪ್ಪು ಸ್ವಲ್ಪ ಕಮ್ಮಿ ಹಿಡಿಯುತ್ತೆ. ಆಮೇಲೆ ಕಾಯಿ ತುರಿ ಇಟ್ಕೊಂಡಿದ್ದೀನಲ್ಲ, ಕಾಯಿ ತುರಿ ಹಾಕಿ ಹಾಕ್ಕೋಬೇಕು. ಆಮೇಲೆ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ನಾನು 5 ಸೌಟು ಮೊಸರು ಹಾಕಿದ್ದೀನಿ, ಅದನ್ನು ಮಿಸ್ ಆಗೋಯ್ತು, ಅದನ್ನು ತೋರಿಸೋದು. ಮಿಕ್ಸ್ 5 ಸೌಟು ಮೊಸರು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ತಿರ್ಗಾ ಮತ್ತೆ ಒಂದು ಸಣ್ಣ ಸ್ಪೂನ್ನಲ್ಲಿ ಒಂದು 4-5 ಸ್ಪೂನ್ ಮೊಸರನ್ನ ಹಾಕಿದ್ದೀನಿ. ಮೊಸರನ್ನ ಹಾಕಿಬಿಟ್ಟು ಕಲಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಬೇಕಾದ್ರೆ ನಾವು ಮೊಸರು ಅವಲಕ್ಕಿದು ಉಂಡೆಗಳು ಮಾಡಿ ಇಟ್ಕೋತೀವಿ ಅಂದರೆ ಸ್ವಲ್ಪ ಕಮ್ಮಿ ಮೊಸರು ಹಾಕ್ಕೋಬೇಕು. ಇದು ಸುಮ್ಮನೆ ಹಾಗೆ ಮೊಸರು ಕಲಸಿಟ್ಕೋತೀವಿ ಅಂತಂದರೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದಕ್ಕೆ ಕಲಸಾದ್ಮೇಲೆ ಒಂದು ಒಗ್ಗರಣೆ, ಸಣ್ಣ ಒಗ್ಗರಣೆ ಕೊಡಬೇಕು. ಸಾಸಿವೆ ಮತ್ತು ಕರಿಬೇವು ಎರಡನ್ನೂ ಹಾಕಿಬಿಟ್ಟು ಈಗ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆನ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು, ತೊಳೆದು ಇಟ್ಕೊಂಡಿದ್ದು ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು, ಕರಿಬೇವಿನ ಸೊಪ್ಪನ್ನು ಸಾಸಿವೆನೂ ಒಗ್ಗರಣೆನ ಮಾಡ್ಕೊಂಬಿಟ್ಟು ಅದನ್ನು ಇದಕ್ಕೆ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಇದು ನೋಡಿ, ಸಾಸಿವೆ ಚಟಪಟ ಅಂತ ಇದೆ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಅದು ಒಗ್ಗರಣೆನ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ಈ ಅವಲಕ್ಕಿಗೆ ಹಾಕ್ಕೊಂಡಿದ್ದೀನಿ. ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು, ಇವಾಗ ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಈಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಈ ಒಗ್ಗರಣೆನ ಅವಲಕ್ಕಿಗೆ ಹಾಕ್ಕೋಬೇಕು. ಇಷ್ಟೇ. ಇದು ಮೊಸರು ಅವಲಕ್ಕಿ ಅಂತ ಹೇಳಿದ್ರೆ ಇಷ್ಟೇ. ಇದು ಏನು ಜಾಸ್ತಿ ದೊಡ್ಡ ಇದೆ ಏನಲ್ಲ, ಸುಲಭವಾಗಿ ಮಾಡುವಂಥ ಮೊಸರು ಅವಲಕ್ಕಿ. ಇದನ್ನು ಉಪವಾಸಕ್ಕೆ, ಶಿವರಾತ್ರಿ ಹಬ್ಬದ ಟೈಮಲ್ಲಾಗಲಿ, ಯಾವ್ದಾದ್ರು ಉಪವಾಸ ಮಾಡೋ ಟೈಮಲ್ಲಿ ಇದನ್ನು ಈ ಥರ ಮೊಸರು ಅವಲಕ್ಕಿ ಮಾಡಿಕೊಂಡು ತಿಂತಾರೆ. ಆ ಥರ ಮಾಡುವಂಥ ಮೊಸರು ಅವಲಕ್ಕಿ ಇದು. ತುಂಬಾ ಟೇಸ್ಟ್ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಮೊಸರು ಕಮ್ಮಿ ಹಾಕ್ಕೊಂಡ್ರೆ ಒಂಥರ ಉಂಡೆಗಳ ಥರ ಮಾಡಿ ಇಟ್ಕೋಬೋದು. ಆ ಥರ ಬೇಡ ಅಂತಂದರೆ ಈ ಥರ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಇಟ್ಕೊಂಡು ತಿನ್ಬೋದು. ಇದು ಮೊಸರು ಅವಲಕ್ಕಿ ಟೇಸ್ಟಿಯಾಗೂ ಇರುತ್ತೆ, ದಿಢೀರಂತ ಮಾಡ್ಕೋಬೋದು. ಇದು ಒಂಥರ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಅದು ಉಪವಾಸದ ಟೈಮಲ್ಲಂತೂ ಭಾಳನೇ ಚೆನ್ನಾಗಿ ಆಗುತ್ತೆ ಇದನ್ನು ತಿನ್ನೋದಕ್ಕೆ. ನೆಕ್ಸ್ಟ್ ನಾನು ತೋರಿಸೋದು ನಾನು ಇದು ಸೀಮೆ ಅಕ್ಕಿ ಅಂತಾರಲ್ಲ, ಸಾಬೂದಾನ, ಅದರದ್ದು ಉಸ್ಲಿ ಹೆಂಗೆ ಮಾಡೋದು ಅಂತ. ಇದನ್ನು ಉಪವಾಸ ಮಾಡೋರಿಗೆ ಇದನ್ನು ಉಪಯೋಗಿಸ್ತಾರೆ. ಇದು ನಾನು 1 ಲೋಟ ಸೀಮೆ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಒಂದು ಒಗ್ಗರಣೆಗೆ ಒಂದು ಸ್ವಲ್ಪ ಕಡಲೆ ಬೀಜ, ಒಂದು ಹುರಿಯೋದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ, 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸು. ಇದನ್ನು ಸೀಮೆ ಅಕ್ಕಿನ ಒಂದು 3 ಗಂಟೆ 2 ಗಂಟೆ ಆದರೂ ಅಟ್ಲೀಸ್ಟ್ ನೆನೆಸ್ಬೇಕು. ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕು. ಅದನ್ನು ನೆನೆಸಿಟ್ಕೊಂಡಿದ್ದೆ ನಾನು, ನೋಡಿ ತೋರಿಸ್ತಾ ಇದ್ದೀನಲ್ಲ, ಒಂದು 2-3 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ. ನೆಂದ ಮೇಲೆ ಚೆನ್ನಾಗಿ ಅದು ಅದರಲ್ಲಿಂದ ನೀರನ್ನು ಗಾಳಿಸ್ಕೋಬೇಕು, ಫಿಲ್ಟ್ರ್ ಮಾಡ್ಕೋಬೇಕು. ನೀರನ್ನು ತಕ್ಕೊಂಡು ನೆಂದ ಸೀಮೆ ಸಾಬೂದಾನೆಯಿಂದ ನೀರನ್ನು ತೆಕ್ಕೊಂಬಿಟ್ಟು ಫಿಲ್ಟ್ರ್ ಮಾಡ್ಕೋಬೇಕು. ಇದು ಒಂದು ಸಿಂಪಲ್ ಆದಂಥ ರೆಸಿಪಿ. ಇದು ಅಡುಗೆ ಇದು ಮಾಡೋದು
ಇದಕ್ಕೆ ನಾವು ಆಲೂಗೆಡ್ಡೆ ತೊಗೊಂಡಿದ್ವಲ್ಲ, ಆ ಆಲೂಗೆಡ್ಡೆನ ಇದು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಆಲೂಗೆಡ್ಡೆ ನಾನು ಸ್ವಲ್ಪನೇ ಇತ್ತಲ್ಲ, ಒಂದು ಲೋಟದಷ್ಟು ತೋರಿಸಿದ್ದು, ಹಾಗಾಗಿ ಒಂದೇ ಒಂದು ಆಲೂಗೆಡ್ಡೆ ಇದು ಮಾಡಿದ್ದೀನಿ. ಆಲೂಗೆಡ್ಡೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಒಂದೊಂದು ಸರ್ತಿ ಬೇಕಾದರೆ ಆಲೂಗಡ್ಡೆ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲ ಈ ಥರ ಮಾಡಿಕೊಂಡು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಜೊತೆಯಲ್ಲೇ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು. ಇದು ನಾನು ಮೊದಲು ಬಾಯ್ಲ್ ಮಾಡ್ಕೊಂಡಿಲ್ಲ, ಹಾಗೆ ಆಲೂಗೆಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಸಣ್ಣ ಪೀಸಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಫುಲ್ ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿನೂ ಹಾಗೆಯೇ ಕಟ್ ಮಾಡಿ ಸೀಳ್ಬಿಟ್ಟು ಇಟ್ಕೋತಾ ಇದ್ದೀನಿ. ಆಮೇಲೆ ಇದು ಒಗ್ಗರಣೆ ಬಾಣಲೆ ಇಟ್ಕೋಬೇಕು. ಒಗ್ಗರಣೆ ಬಾಣಲೆ ಇಟ್ಕೊಂಡ್ಬಿಟ್ಟು ಈ ಥರ ನೋಡಿ ಇಷ್ಟು ಕಟ್ಟಾಗಿದೆ, ಇಷ್ಟು ಪೀಸಸ್ ಆಗಿದೆ ಆಲೂಗೆಡ್ಡೆದು. ಇವಾಗ ಒಗ್ಗರಣೆ ಬಾಣಲೆನ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ನಮಗೆ ಎಷ್ಟು ಬೇಕು 3 ಸ್ಪೂನ್ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಫಸ್ಟು ನಾನು ಇದು ಶೇಂಗಾ ಬೀಜ, ಕಡಲೆಕಾಯಿ ಬೀಜ ಅಂತಾರಲ್ಲ, ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ತೊಗೊಂಡಿರೋ ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಅದು ಸಣ್ಣ ಬೆಂಕಿ ಮೇಲೆ ಹುರ್ಕೋಬೇಕು. ಹುರ್ಕೊಂಬಿಟ್ಟು ಸ್ವಲ್ಪ ಕಡಲೆಕಾಯಿನ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆನಲ್ಲಿ ಕೆಂಪಗೆ ಕರ್ಕೋಬೇಕು. ಇದನ್ನು ಹುರ್ಕೋಬೇಕು. ಹುರ್ಕೊಂಬಿಟ್ಟು ಇದು ನಮ್ಗೆ ಬಿಳಿದೇ ಬೇಕು ಅಂತಂದರೆ ಸಿಪ್ಪೆನ ತೆಕ್ಕೋಬೇಕು. ನಾನು ಸಿಪ್ಪೆ ತೆಗೆದೆ ಹಾಗೇ ಮಿಕ್ಸಿನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋತಾ ಇದ್ದೀನಿ. ನಮಗೆ ಬಿಳಿದೇ ಬೇಕು ಅಂತಂದರೆ ಸಿಪ್ಪೆನ ತೆಗೆದುಬಿಟ್ಟು ಪುಡಿ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ನಾನಿದು ಸಿಪ್ಪೆ ಸಮೇತ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇದು ಒಂಥರ ತರಿಯಾಗಿ ಮಾಡಿಕೊಂಡ್ರೆ ಸಾಕು, ತುಂಬ ನೈಸ್ ಆಗಬೇಕು ಅಂತಿಲ್ಲ. ಸ್ವಲ್ಪ ತರಿಯಾಗಿ ಪೀಸಸ್ಸು ಹಾಗೆ ಸಣ್ಣ ಶೇಂಗಾ ಬೀಜದ್ದು, ಕಡಲೆಕಾಯಿ ಬೀಜದ್ದು ಸಣ್ಣ ಪೀಸ್ಗಳು ಹಾಗೆ ಸಿಕ್ಕೋ ಹಾಗೆ ಬಾಯಿಗೆ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಗಾಗಿ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನು. ಆಮೇಲೆ ಇವಾಗ ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕೋಸ್ಕರ ಒಗ್ಗರಣೆ ಹಾಕ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ಬಾಣಲೆ ಇಟ್ಕೊಂಡು ಬಾಣಲೆನಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಇದಕ್ಕೆ ಸ್ವಲ್ಪ ಒಂದು 3-4 ಸ್ಪೂನ್ ಎಣ್ಣೆ ಹಿಡ್ಸತ್ತೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇಲ್ಲದೇ ಇದ್ರೆ ಒಂಥರ ತಳ ಕಚ್ಕೊಂಡಂಗೆ ಆಗಿಬಿಡುತ್ತೆ. 3-4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆನ ಹಾಕ್ಕೊಂಬಿಟ್ಟು ಸಾಸಿವೆ ಮತ್ತು ಕರಿಬೇವು, ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಇದು ಸಾಸಿವೆ, ಉದ್ದಿನಬೇಳೆ, ಮತ್ತು ಸಾಸಿವೆ ಉದ್ದಿನಬೇಳೆ, ಒಂದು 4 ಕಡಲೆಬೇಳೆ, ನಮಗೆ ಎಷ್ಟು ಬೇಕೋ ಅಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಳೋದು. ಮತ್ತು ಕಡಲೆಬೇಳೆ ಆದಮೇಲೆ ಜೀರಿಗೆ ಒಂದು 4 ಹಾಕ್ಕೊಳ್ಳೋದು. ಮತ್ತು ಹಸಿ ಶುಂಠಿನೂ ಹಾಕ್ಕೋತೀನಿ. ಹಸಿ ಶುಂಠಿನೂ ಅಂತ ತೋರಿಸಿಲ್ಲ ನಾನು. ಹಸಿ ಶುಂಠಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಕರಿಬೇವು ಹಾಕ್ಕೋತೀನಿ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋದು. ಅದು ಒಗ್ಗರಣೆ ರೆಡಿ ಆಗುತ್ತೆ. ಈಗ ಒಗ್ಗರಣೆ ರೆಡಿ ಆದಮೇಲೆ ಇವಾಗ ಇದು ನೋಡಿ, ಒಗ್ಗರಣೆ ರೆಡಿ ಆಯಿತು. ಇವಾಗ ನಾವು ಇದು ಹಸಿ ಶುಂಠಿನ ಇವಾಗ ಹಾಕ್ಕೋತಾ ಇದ್ದೀನಿ ನೋಡಿ. ಅದು ಜೊತೆಯಲ್ಲೇ ಹಾಕ್ಕೋಬೋದು, ಹಸಿಮೆಣಸಿನ್ಕಾಯಿ ಜೊತೆಯಲ್ಲೇ ಹಾಕ್ಕೋಬೋದು. ನಾನು ಕಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ. ಆಮೇಲೆ ಎಲ್ಲ ಬಾಡಿಸ್ಕೊಂಬಿಟ್ಟು ಇವಾಗ ಇದು ಹುರ್ಕೊಂಡಾದಮೇಲೆ ಇವಾಗ ನಾವು ಆಲೂಗೆಡ್ಡೆನ ಹಾಕ್ಕೋಬೇಕು. ಆಲೂಗೆಡ್ಡೆ ಕಟ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸಣ್ಣಗೆ ಹೆಚ್ಚಿರೋದು ಆಲೂಗೆಡ್ಡೆನ ಹಾಕಿಬಿಟ್ಟು ಹುರ್ಕೋಬೇಕು. ರೋಸ್ಟ್ ಮಾಡ್ಕೊಂಡು ಸಣ್ಣ ಬೆಂಕಿ ಮೇಲಕ್ಕೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಒಂಥರ ಇದಕ್ಕೆ ಬೇಕಾದರೆ ಕ್ಯಾರೆಟನ್ನು ಹಾಕ್ಕೋಬೋದು. ಸಣ್ಣಗೆ ತುರಿದ್ಬಿಟ್ಟು ಕ್ಯಾರೆಟನ್ನು ಬೇಕಾದರೆ ಹಾಕ್ಕೋಬೋದು. ಇದೆಲ್ಲ ಒಂಥರ ಉಪವಾಸಕ್ಕೆ ಮಾಡ್ಕೊಳ್ಳೋವಂಥದ್ದು ಆಗುತ್ತೆ. ನಾವು ಬೇಗ ಉಪವಾಸಕ್ಕೆ ಅಂತಲ್ಲ, ಯಾವಾಗ ಬೇಕಾದರೂ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಅದು ಒಂಥರ ಚೆನ್ನಾಗಾಗತ್ತೆ, ಟೇಸ್ಟಿ ಆಗುತ್ತೆ ಇದು. ಅದಕ್ಕೋಸ್ಕರ ನಾವು ಬೇಕಾದರೆ ಬೇರೆ ಏನು ತರಕಾರಿ ನಮ್ಗೆ ಏನು ಬೇಕು ಹಾಕ್ಕೋಬೋದು. ಕ್ಯಾರೆಟಾಗ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ. ನಾನು ಬರೀ ಆಲೂಗಡ್ಡೆ ಮಾತ್ರ ಹಾಕಿದ್ದೀನಿ, ಸಣ್ಣ ಪೀಸಸ್ ಮಾಡಿಕೊಂಡು. ಈಗ ಇದು ಫಿಲ್ಟ್ರ್ ಮಾಡ್ಕೊಂಡಿರೋ ಸೀಮೆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೋತಾ ಇದ್ದೀನಿ, ಅದಕ್ಕೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕು ಉಪ್ಪು. ಆಮೇಲೆ 1 ಸ್ಪೂನು ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು.
ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಕರಡಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂಥರ ಹೆಚ್ಚಾಗಿ ಇದು ಉದುರಾಗಿ ಬೇಕು ಅಂತಿದ್ದರೆ ಹಾಗೇ ಸಣ್ಣ ಬೆಂಕಿನಲ್ಲಿ ಇದು ಬೇಯಿಸ್ಕೋಬೋದು. ಉದುರಾಗಿ ಬೇಡ ಅಂತಿದ್ದರೆ ನಮಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಯಿಸ್ಕೋಬೋದು. ಉದುರು ಬೇಕನ್ನೋರು ಹಾಗೇ ಬೇಯಿಸ್ಕೋಬೋದು. ಇವಾಗ ನಾನು ಈ ಕಡಲೆಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋತೀನಿ. ಈಗ ನೆಕ್ಸ್ಟು ನಾನು ಕಡಲೆಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಡಲೆಕಾಯಿ ಬೀಜದ ಪುಡಿನ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಾಕ್ಬಿಟ್ಟು ಅದು ಒಂಥರ ಒಂದಕ್ಕೊಂದು ಇದಾಗಲ್ಲ, ಒಂಥರ ಪಿಚ್ಚಿ ಆಗಲ್ಲ ಅನ್ನೋಕ್ಕೋಸ್ಕರ ಅದು ಒಂಥರ ಹಾಕೋದು. ಜೊತೆಲಿ ಅದಕ್ಕೆ ಟೇಸ್ಟು ಎನ್ಹ್ಯಾನ್ಸ್ ಮಾಡೋದಕ್ಕೆ ಕಡಲೆಕಾಯಿ ಬೀಜನ ಹಾಕೋದು ಅಂತ ಇರಬೇಕು. ಅದು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಷ್ಟು ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಡಲೆಕಾಯಿ ಬೀಜ ಹಾಕ್ಕೋಬೋದು. ಇದು ನಮಗೆ ಉದುರಾಗಬೇಕು ಅಂತಿದ್ರೆ ಇದನ್ನೇ ಸಣ್ಣ ಬೆಂಕಿನಲ್ಲಿ ಸ್ವಲ್ಪ ಬೇಗ ಬಂದುಬಿಡುತ್ತಿದು. ಸಣ್ಣ ಬೆಂಕಿನಲ್ಲಿ ಬೇಯಿಸ್ಕೋಬೋದು. ನಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂತಂದ್ಬಿಟ್ಟು ನಾನು ಉದುರು ನಮ್ಗೆ ಅಷ್ಟು ಲೈಕ್ ಆಗೋದಿಲ್ಲ. ಅದಕ್ಕೇ ನಾನು ಸ್ವಲ್ಪ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು 1 ಲೋಟ ಹಾಕ್ಕೋತಾ ಇದ್ದೀನಿ ನೀರನ್ನು. ನಿಮಗೆ ಯಾವ ರುಚಿಗೆ ಬೇಕು ಅಂತ ನೋಡ್ಕೊಂಬಿಟ್ಟು, ಎಷ್ಟು ತೆಳ್ಳಗೆ ಬೇಕು ಅಂತ ನೋಡ್ಕೊಂಬಿಟ್ಟು ಸ್ವಲ್ಪ ಜಾಸ್ತಿ ನೀರನ್ನು ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೋಬೋದು ನೀರನ್ನು. ಹಾಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಸಣ್ಣ ಬೆಂಕಿ ಮೇಲೆ ಬೇಯಿಸೋಕೆ ಇಟ್ಬಿಡ್ಬೇಕು. ಇದು ಏನು ಬೇಗ ಬಂದುಬಿಡುತ್ತೆ, ಏನು ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಒಂದೆರಡು ಸರ್ತಿ ತೆಗೆದು ಮಗಿಚ್ಬಿಟ್ಟು ಹಾಕ್ತಾ ಇರಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ, ಎಲ್ಲ ಕಾಳುಗಳೂ ಬೇಯ್ತವೆ. ಇದು ಒಂಥರ ತುಂಬ ಚೆನ್ನಾಗಿ ಈಗ ನಾನು ಹುರಿದು ಎಣ್ಣೆಲಿ ಸ್ವಲ್ಪ ರೋಸ್ಟ್ ಮಾಡಿ ಕೆಂಪಗೆ ಇಟ್ಕೊಂಡಿದ್ದೀನಲ್ಲ, ಶೇಂಗಾ ಬೀಜ ಸಪ್ರೇಟ್ ಇಟ್ಕೊಂಡಿದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಇದು ಒಂಥರ ಇದು ಫೈನಲ್ ಟಚ್ ಇದು ಕೊಡೋದು. ಇದೊಂಥರ ಚೆನ್ನಾಗಿ ಆಗುತ್ತೆ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಯಾವಾಗಲೂ ಮಾಡ್ಕೋಬೋದು. ಉಪವಾಸಕ್ಕೂ ಮಾಡ್ತಾರೆ ಇದನ್ನು. ಹೆಚ್ಚಾಗಿ ಉಪವಾಸ ಇರೋರು ಇದನ್ನು ಮಾಡಿಕೊಂಡು ತಿಂತಾರೆ. ಆ ಥರ ಹಾಗೆ ಒಂಥರ ಚೆನ್ನಾಗಾಗುತ್ತೆ. ಇದು ಸಣ್ಣ ಬೆಂಕಿನಲ್ಲಿ ಒಂದು ಸಲ ಇದು ಮಾಡ್ಕೊಂಡ್ಬಿಟ್ರೆ ಒಂಥರ ರೆಡಿ ಆಗೋಯ್ತು ನಮ್ಮ ಸೀಮೆ ಅಕ್ಕಿ ಉಸ್ಲಿ ಅಂತ ಹೇಳೋದು. ಇದು ಸಾಬುದಾನ ಉಸ್ಲಿ ಅಂತ ಹೇಳ್ತಾರೆ ಇದಕ್ಕೆ. ಇದು ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು. ಬೇಕಾದ್ರೆ ರಾತ್ರಿ ಊಟ ಮಾಡದೇ ಇರೋರು ರಾತ್ರಿ ಊಟಕ್ಕೆ ಬದಲಾಗಿ ಇದನ್ನು ಮಾಡ್ಕೋಬೋದು. ಹೇಗೆ ಬೇಕಾದರೂ ಆಗತ್ತೆ, ಮಾಡಿಕೊಂಡು ತಿನ್ಕೋಬೋದು. ಇದು ಶಿವರಾತ್ರಿ ಹಬ್ಬದ ಉಪವಾಸಕ್ಕೂ ಬೇಕಾದರೆ ಮಾಡ್ಕೋಬೋದು. ಇದು ಚೆನ್ನಾಗಾಗುತ್ತೆ. ಇದನ್ನು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಬ್ರೇಕ್ಫಾಸ್ಟ್ಗಾದರೂ ಯಾವಾಗಾದರೂ ಮಾಡ್ಕೋಬೋದು. ಇದು ನನ್ನ ಸೆಕೆಂಡ್ ರೆಸಿಪಿ, ಸೀಮೆ ಅಕ್ಕಿಯ ಉಸ್ಲಿ ಅಥವಾ ಸಾಬುದಾನ ಉಸ್ಲಿ ಅಂತಾರಲ್ಲ, ಅದು ಆಯಿತು ನೋಡಿ, ರೆಡಿ ಆಯಿತು. ಇದು ತಿನ್ನೋದಕ್ಕೆ ಸಿದ್ಧವಾಗಿದೆ. ಈಗ ನಾನು ಮೂರನೇದು ತೋರಿಸೋದು ರೆಸಿಪಿ, ಒಂದು ಸಿಂಪಲ್ ಪಲ್ಯನ ತೋರಿಸ್ತಾ ಇದ್ದೀನಿ. ಮೂರನೇ ನೋಡಿ, ಇದು ಸಾಬುದಾನ ಉಸ್ಲಿ ರೆಡಿ ಆಯಿತು. ನಾನು ಮೂರನೇ ರೆಸಿಪಿ ತೋರಿಸೋದು ಸಿಂಪಲ್ ಆಗಿರೋ ಒಂದು ಪಲ್ಯ. ಇದು ಮನೆ ಅವರೆಕಾಯಿ ಅಂತ ಹೇಳ್ತಾರೆ, ಚಪ್ರದ ಅವರೆಕಾಯಿ ಅಂತ ಹೇಳ್ತಾರೆ. ಇದು ಹೆಚ್ಚಾಗಿ ಜನ ಜಾಸ್ತಿ ಉಪಯೋಗಿಸೋದು ನೋಡಿಲ್ಲ ನಾನು, ಬಟ್ ಇದು ತುಂಬ ಚೆನ್ನಾಗಾಗುತ್ತೆ ಇದ್ರದ್ದು ಪಲ್ಯ. ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಅದರ ತೊಟ್ಟುಗಳನ್ನು ತೆಗೆದ್ಬಿಟ್ಟು ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಇದ್ರದ್ದು ಪಲ್ಯ ಈ ಥರ ಈ ಕಾಫಿ ಜೊತೇಲಿ ತಿನ್ಬೋದು, ಅಥವಾ ಉಪವಾಸ ಮಾಡೋರು ಕೂಡ ಇದ್ರದ್ದು ಸುಮ್ಮನೆ ಪಲ್ಯ ಮಾಡಿಕೊಂಡು ಹಾಗೆಯೇ ತಿನ್ಕೋಬೋದು. ಇದು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇದ್ರದ್ದು, ಮತ್ತು ಇದು ಬೇಗ ಬೇಯುತ್ತೆ ಕೂಡ. ಅದರಿಂದ ನೋಡಿ, ಇದು ಸಣ್ಣ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಸಾಮಾನು ಬೇಕಾಗಿರೋದು. ಇದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಬೆಲ್ಲ 1 ಸ್ಪೂನು, ಆಮೇಲೆ ಒಣಮೆಣಸಿನ್ಕಾಯಿ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು
ಗುಂಟೂರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಒಂದು ಸ್ಪೂನು ಕರಿಬೇವಿನ ಸೊಪ್ಪು, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಉಪವಾಸಕ್ಕೆ ಮಾಡೋರು ಬೇಕಾದ್ರೆ ಚಪಾತಿ ಮಾಡಿಕೊಂಡು ಜೊತೇಲಿ ಈ ಪಲ್ಯ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಬರೀ ಪಲ್ಯ ಹಾಕೊಂಡು ತಿಂದ್ರೂ, ಕಾಫಿ ಜೊತೇಲಿ ಕುಡಿದ್ರೂ ತಿಂದ್ರೂ ಆಗುತ್ತೆ. ಇದು 2 ಸ್ಪೂನು ಎಣ್ಣೆ ಇಟ್ಬಿಟ್ಟು ಒಗ್ಗರಣೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಒಂದು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು, ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಉದ್ದಿನಬೇಳೆನೂ ಕೆಂಪಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಸಿಮೆಣಸಿನ್ಕಾಯಿ ಒಂದೆರಡು ಕಟ್ ಮಾಡಿ ಇಟ್ಕೊಂಡಿರೋದು, ಒಣಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದಕ್ಕೆ ಈ ಪಲ್ಯಕ್ಕೆ ಒಣಮೆಣಸಿನ್ಕಾಯಿ ಹಾಕಿದ್ರೇ ರುಚಿ ಆಗೋದು. ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಇಷ್ಟು ಚೆನ್ನಾಗಿ ಕೆಂಪಗೆ ಮಾಡ್ಕೊಂಬಿಟ್ಟು ಆಮೇಲೆ ನಮ್ಮ ಮನೆಯವರೆಕಾಯಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೋಬೇಕು. ಇದಕ್ಕೆ ಚಪ್ರದವರೆಕಾಯಿ ಅಂತಲೂ ಹೇಳ್ತಾರೆ, ಮನೆಯವರೆಕಾಯಿ ಅಂತಲೂ ಹೇಳ್ತಾರೆ. ಇದನ್ನು ಅದರಲ್ಲಿ ಬೆರೆಸ್ಬೇಕು. ಅವರೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಬೆರೆಸ್ಕೋಬೇಕು. ಅದನ್ನು ಬೆರೆಸ್ಕೊಂಬಿಟ್ಟು ಅದರಲ್ಲಿ ಅದಕ್ಕೆ ಉಪ್ಪನ್ನು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ರುಚಿಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಾಗತ್ತೆ, ಇದು ಟೇಸ್ಟಿಯಾಗಿರುತ್ತೆ. ಮತ್ತು ನಮ್ಮ ಸುಮ್ಮನೆ ಹೀಗೆ ಕಾಫಿ ಇದ್ರಲ್ಲಿ ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಕಾಫಿ ಜೊತೆಯಲ್ಲಿ ಸುಮ್ಮನೆ ಹೀಗೆ ಏನೋ ಕುರ್ಕುರು ತಿಂಡಿ ತಿನ್ನೋ ಬದಲು ಬಿಸ್ಕಿಟು ಆ ಥರ ಎಲ್ಲ ತಿಂತೀವಲ್ಲ ನಾವು, ಈ ಥರದ್ದೇನಾದರೂ ಮಾಡ್ಕೊಂಡು ತಿಂದರೆ ಒಂಥರ ಹೆಲ್ತ್ಗೂ ಒಳ್ಳೆಯದು ಅಂತ ನನಗನ್ಸುತ್ತೆ. ಇದು ಸಣ್ಣ ಬೆಂಕಿನಲ್ಲಿ ನೀರು ಹಾಕ್ಕೋಬೇಕು. ಇದಕ್ಕೆ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ ನಾನು. 1 ಲೋಟ ನೀರು ಹಾಕ್ಕೊಂಬಿಟ್ಟು ಅದು ಸಣ್ಣ ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿ ಮೇಲೆ ಬೇಯಿಸ್ಕೋಬೇಕು. ಇದು ಬೇಗ ಬೆಂದ್ಬಿಡುತ್ತೆ, ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ಮತ್ತು ಒಂಥರ ತುಂಬ ಸಾಫ್ಟಾಗೂ ಬೇಯುತ್ತೆ ಇದು. ಅದು ಸಣ್ಣ ಬೆಂಕಿ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟುಬಿಡಬೇಕು. ಇಟ್ಟರೆ ಫಾಸ್ಟಾಗಿ ಬೇಯ್ಕೊಂಡಿದೆ ನೋಡಿ. ಇದು ಇವಾಗ ಇದಕ್ಕೆ ಇದು ಕಾಯಿ ತುರಿದಿಟ್ಟಿದ್ವಲ್ಲ ಇಟ್ಟಿದ್ನಲ್ಲ ನಾನು, ಅದನ್ನು ಕಾಯಿ ತುರಿನ ಹಾಕಬೇಕು. ಕಾಯಿ ತುರಿ ಮತ್ತು ಜೊತೆಯಲ್ಲಿ ಬೆಲ್ಲನೂ ಇಟ್ಟಿದ್ನಲ್ಲ, ಬೆಲ್ಲ ತೋರಿಸಿದ್ನಲ್ಲ, ಬೆಲ್ಲನೂ ನಿಮಗೆಷ್ಟು ರುಚಿಗೆ ಬೇಕೋ ಅಷ್ಟು, ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿನ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಸಣ್ಣ ಬೆಂಕಿನಲ್ಲಿ ಒಂಚೂರು ಬೇಕಾದ್ರೆ ನೀರು ಹಾಕ್ಕೊಂಬಿಟ್ಟು ಇಟ್ಕೊಂಡು ಅದನ್ನು ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಸಣ್ಣ ಬೆಂಕಿನಲ್ಲಿ ಬೇಯಿಸ್ಕೋಬೇಕು. ಇದು ಒಂಥರ ಈ ಥರನೇ ಬೇಕಾದರೆ ಕ್ಯಾರೆಟ್ ಪಲ್ಯನೂ ಮಾಡ್ಕೋಬೋದು. ಆ ಥರ ಎಲ್ಲ ಮಾಡಿಕೊಂಡು ತಿಂದ್ಕೊಂಡ್ರೆ ಕಾಫಿ ಜೊತೆಯಲ್ಲಿ ಥರ ಪಲ್ಯಗಳನ್ನು ಮಾಡಿಕೊಂಡು ತಿಂದ್ಕೊಂಡ್ರೆ ಹೆಲ್ತಿಗೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಹೆಲ್ತಿಗೆ ಒಳ್ಳೆಯದು ಅಂತ ಅನಿಸುತ್ತೆ. ಮತ್ತು ಇದು ನನ್ನ ಪಲ್ಯ ಇವಾಗ ರೆಡಿ ಆಯಿತು ನೋಡಿ. ಈ ಸಣ್ಣ ಬೆಂಕಿನಲ್ಲಿ ಬೇಯಿಸ್ಬಿಟ್ರೆ ಆಗೋಯ್ತು. ಇವಾಗ ಪಲ್ಯ ರೆಡಿ ಆಯಿತು. ಮನೆಯವರೆಕಾಯಿ ಪಲ್ಯ ಇದು ರೆಡಿಯಾಗಿದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಲೈಕ್ ಆದರೆ ನನ್ನ ರೆಸಿಪಿಗಳು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಕಮೆಂಟ್ಸ್ ಅನಿಸಿದರೆ ನೀವು ಹೇಗೆ ಮಾಡ್ತೀರಾ ಅಂತ ಇದ್ದರೆ ಆ ಥರ ಕಮೆಂಟ್ಸಲ್ಲೂ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.